ಇಲ್ಲಿ ನೋಡಿ ಗೈಸ್, ಯಾವ ರೀತಿ ಇದೆ ನೋಡ್ರಿ. ಇಲ್ಲಿನ ಸುತ್ತಮುತ್ತಲಿನ ಪರಿಸರ ಭಾಳ ಅದ್ಭುತವಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಪೆಷಲಾಗಿ ನೋಡ್ಬೋದು. ಇಲ್ಲಿ ನೋಡ್ರಿ, ವ್ಯೂಸ್ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಇಲ್ಲಿ ಹಿಂದ್ಗಡೆ ಭಾಳ ಅಂದರೆ ಭಾಳ ಬ್ಯೂಟಿಫುಲ್ ಆಗಿದೆ. ವ್ಯೂಸ್ ಬಂದ್ಬಿಟ್ಟು ನೀವು ಸಹಿತ ಈ ಥರ ಎಂಜಾಯ್ ಮಾಡ್ಬೋದು. ಈ ಒಂದು ಪ್ಲೇಸ್ಗೆ ಬಂದರೆ ಅಷ್ಟೊಂದು ಅದ್ಭುತವಾಗಿರುತ್ತೆ ವ್ಯೂ ಬಂದ್ಬಿಟ್ಟು ಇಲ್ಲಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ರಾಯಚೂರು ಜಿಲ್ಲೆಯ ಡೊಂಗರಾಂಪುರ ಗ್ರಾಮದಲ್ಲಿರುವಂತಹ ಬೆಟ್ಟದ ಪರಮೇಶ್ವರ ಒಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಿದ್ದೇನೆ. ಈ ಒಂದು ಶಿವಾಲಯವು ಭಕ್ತರ ನಂಬಿಕೆ ಮತ್ತು ಭಕ್ತಿಯ ಒಂದು ಕೇಂದ್ರವಾಗಿದೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಶಿವಾಲಯದ ಸುಂದರ ದೃಶ್ಯಗಳು ಮತ್ತು ಸೌಂದರ್ಯ ಹಾಗೂ ಈ ಒಂದು ಶಿವಾಲಯದ ದರ್ಶನವನ್ನು ನಿಮಗೆ ತೋರಿಸಲಿದ್ದೇನೆ. ಹಾಗಾದರೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಗಾಯ್ಸ್, ಯಾವ ರೀತಿ ಇರುತ್ತೆ. ಈ ಒಂದು ಪರಮೇಶ್ವರ ಸ್ವಾಮಿ ಬಂದುಬಿಟ್ಟು ಬೆಟ್ಟದ ಮೇಲೆ ನೆಲೆಸಿದ್ದಾರೆ. ಸುಮಾರು 2 ರಿಂದ 3 ಕಿಲೋಮೀಟರ್ ನಾವು ಹೀಗೆ ಜರ್ನಿ ಮಾಡಬೇಕು. ನೋಡ್ರಿ ಯಾವ ರೀತಿ ಇರುತ್ತೆ. ಭಾಳ ಅಂದರೆ ಭಾಳ ಹಚ್ಚ ಹಸಿರಾಗಿರುತ್ತೆ ಸುತ್ತಮುತ್ತಲಿನ ವಾತಾವರಣ. ಇಲ್ಲಿ ನೋಡ್ಬೋದು ನೀವು. ಭಾಳ ಅದ್ಭುತವಾಗಿರುತ್ತೆ ಜರ್ನಿ. ಹಾಗೆ ಇಲ್ಲಿನ ವಾತಾವರಣ ಸಹಿತ ಭಾಳ ಪ್ರಶಾಂತವಾಗಿರುತ್ತೆ. ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಅಂತ. ನಾವೀಗ ಹೋಗ್ಬೇಕಾದ್ರೆ ಇದು ಮೇಲ್ಗಡೆ ನೋಡಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾವು ಅಲ್ಲಿ ಹೋಗೋದು. ಬಹಳ ಅಂದರೆ ಭಾಳ ಒಂದು ಪ್ರಶಾಂತವಾದ ಸ್ಥಳ. ಇಲ್ಲಿ ನೋಡ್ಬೋದು ನವಿಲ್ ನೋಡ್ರಿ. ಇಲ್ಲಿ ಹೋಗೋ ಮಧ್ಯದಲ್ಲಿ ನವಿಲು ಕಾಣಿಸ್ತು ನಮಗೆ, ನೋಡ್ಬೋದು. ಇಲ್ಲಿಗೆ ನವಿಲ್ ನೋಡ್ರಿ. ಈ ಒಂದು ದೇವಾಲಯ ಬಂದ್ಬಿಟ್ಟು ರಾಯಚೂರು ಜಿಲ್ಲೆಯಲ್ಲಿರುವಂತಹ ಡೊಂಗರಾಂಪುರ ಎಂಬ ಗ್ರಾಮ ಬರುತ್ತೆ. ಆ ಒಂದು ಗ್ರಾಮದಲ್ಲಿ ಈ ಒಂದು ದೇವಾಲಯವಿದೆ. ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡ್ರಿ ಜರ್ನಿ. ಇಲ್ಲಿ ನೋಡಿ, ಪೂರ್ತಿ ಹೈಟಿಂದ ಮೇಲ್ಗಡೆ ಹೋಗ್ಬೇಕು. ಹಂಗೆ ನೋಡ್ರಿ, ನಾವು ಈಗ ಬಂದಿರೋದು ಈ ಕಡೆಯಿಂದ. ಭಾಳ ಅಂದರೆ ಭಾಳ ಪ್ರಶಾಂತವಾಗಿರುತ್ತೆ ಇಲ್ಲಿ. ಬಟ್ ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕು ವೆಹಿಕಲ್ ತಂದರೆ, ಕಾರನ್ನಾಗಲಿ ಬೈಕನ್ನಾಗಲಿ. ಯಾಕಂದರೆ ನೇರವಾಗಿಲ್ಲ ರೋಡ್ ಇದು. ಗಾಯ್ಸ್, ಈಗ ನಾವು ಬಂದಿರೋದು ಅರ್ಧ ದಾರಿಗೆ ಮಾತ್ರ. ಮತ್ತು ಇನ್ನೊಂದು ಅರ್ಧ ದಾರಿ ಹೇಗಿದೆ ಅಂದರೆ ಇಲ್ಲಿ ನೋಡ್ಬೋದು. ಮೆಟ್ಲುಗಳನ್ನು ನಾವು ಹತ್ತಿಕೊಂಡು ಹೋಗಿಸಿ ಈ ಒಂದು ದೇವರ ದರ್ಶನವನ್ನು ಪಡೆಯಬಹುದು. ಹೋಗೋಣ ಬನ್ನಿ. ಇಲ್ಲಿ ನೋಡಬಹುದು, ಈ ಒಂದು ದೇವಾಲಯಕ್ಕೆ ಹಲವಾರು ವರ್ಷಗಳ ಒಂದು ಇತಿಹಾಸವಿದೆ.
ಇಲ್ಲಿನ ವಾತಾವರಣ ಭಾಳ ಅಂದ್ರೆ ಭಾಳ ಪ್ರಶಾಂತವಾಗಿರುತ್ತೆ. ಇಲ್ಲಿ ನೋಡ್ಬೋದು. ಗೈಸ್, ಈ ಒಂದು ಬೆಟ್ಟದ ಪರಮೇಶ್ವರ ಸ್ವಾಮಿಗೆ ಈ ಒಂದು ಬೆಟ್ಟದ ಪರಮೇಶ್ವರ ಅಂತ ಯಾಕೆ ಹೆಸರು ಬಂತಂದರೆ, ಇಲ್ಲಿ ಬಂದ್ಬಿಟ್ಟು ಈ ಒಂದು ಶಿವಾಲಯವು ಬೆಟ್ಟದ ಮೇಲೆ ಇರೋದರಿಂದ ಈ ಒಂದು ದೇವಾಲಯಕ್ಕೆ ಬೆಟ್ಟದ ಪರಮೇಶ್ವರ ಅಂತ ಹೆಸರು ಬಂದಿದೆ. ಭಾಳ ಅಂದರೆ ಭಾಳ ಪ್ರಶಾಂತವಾಗಿರುತ್ತೆ ಈ ಒಂದು ದೇವಾಲಯಕ್ಕೆ ಬಂದರೆ. ಇಲ್ಲಿ ನೋಡ್ಬೋದು ಎಷ್ಟು ಸೈಲೆಂಟ್ ಆಗಿದೆ. ವ್ಯೂ ಸಹಿತ ಭಾಳ ಅದ್ಭುತವಾಗಿರುತ್ತೆ ಮೇಲ್ಗಡೆ ಹೋದರೆ. ಯಾಕಂದರೆ ಭಾಳ ಎತ್ತರ ಪ್ರದೇಶದಲ್ಲಿದೆ. ಅಲ್ಲಿ ಮೇಲ್ಗಡೆಯಿಂದ ಸುತ್ತಮುತ್ತಲಿನ ಒಂದು ವಾತಾವರಣ, ಪ್ರಕೃತಿಯ ಸೌಂದರ್ಯವನ್ನು ನಾವು ಸವಿಯಬಹುದು. ಹಾಗೆ ಮೇಲ್ಗಡೆಯಿಂದ ಸುತ್ತಮುತ್ತಲಿನ ಹಲವು ಊರುಗಳು ಸಹಿತ ಕಾಣಿಸುತ್ತವೆ. ಈ ಒಂದು ದೇವಾಲಯ ಬಂದ್ಬಿಟ್ಟು ಹೇಳಿದ್ನಲ್ಲ, ರಾಯಚೂರಿನಿಂದ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿದೆ. ಡೊಂಗರಾಂಪುರ ಅಂತ ಒಂದು ಗ್ರಾಮ ಬರುತ್ತೆ. ಆ ಒಂದು ಗ್ರಾಮದಲ್ಲಿ ಈ ಒಂದು ದೇವಾಲಯವನ್ನು ನಾವು ನೋಡ್ಬೋದು. ಸುಮಾರು ಎತ್ತರ ಪ್ರದೇಶದಲ್ಲಿದೆ. ಹೀಗೆ ಸ್ಟೆಪ್ಸ್ ಇದಾವಲ್ಲ, ಈ ಒಂದು ಸ್ಟೆಪ್ಸ್ಗಳನ್ನ ನಾವು ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಬೈಕ್ ಮುಖಾಂತರ ಬಂದಿದ್ವಿ, ಅರ್ಧದಾರ ಅಷ್ಟೇ. ಉಳ್ಕಿದ್ದು ನಾವು ಮೆಟ್ಲ ಮುಖಾಂತರ ಹೋಗಬೇಕಾಗುತ್ತೆ. ಹೋಗೋಣ ಬನ್ನಿ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಕಲ್ಲಿದೆ ನೋಡ್ರಿ. ಅರ್ಧ ದಾರಿ ರೀಚ್ ಆಗಿವೆ. ಇನ್ನು ಒಂದು ಭಾಳಷ್ಟು ಮೆಟ್ಲುಗಳಿವೆ, ಹತ್ತಿಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಭಾಳ ದಮ್ ಬಂತು, ಆಯಸ್ಸಾಯಿತು. ಇಲ್ಲಿ ನೋಡ್ಬೋದು, ಈ ಕಡೆಯಿಂದ ಹೋಗ್ಬೇಕಂತ. ಮತ್ತೆ ಆಲ್ರೆಡಿ ಭಾಳಷ್ಟು ಮೆಟ್ಲು ಹತ್ತಿಕೊಂಡು ಬಂದಿದ್ದೀವಿ ನಾವು ಆ ಕಡೆಯಿಂದ. ಹಿಂದುಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಬಂದಿರೋದು ಈಗ ನಾವು. ಭಾಳ ದಮ್ ಬಂತು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹೋಗೋಣ. ಇನ್ನೂ ಸ್ವಲ್ಪ ಮೆಟ್ಲು ಇದೆಯಲ್ಲ. ಸದ್ಯಕ್ಕೆ ಇಲ್ಲಿ ಸೈಡ್ ಒಂದು ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ಒಂದು ಸಲ ನೋಡ್ಬೋದು ನೀವೀಗ. ಬನ್ನಿ. ನನಗಂತೂ ಭಾಳ ಇಷ್ಟ ಆಯ್ತು ಈ ಒಂದು ಪ್ಲೇಸ್ ಬಂದ್ಬಿಟ್ಟು. ನೋಡ್ರಿ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ ಗೈಸ್, ವ್ಯೂ ನೋಡಿ ಹೇಗಿದೆ ಬ್ಯಾಕ್ ಸೈಡು. ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ವ್ಯೂ. ಇಲ್ಲಿ ಬಂದರೆ ಪ್ರಕೃತಿಯ ಸೌಂದರ್ಯವನ್ನು ನಾವು ಸವಿಯಬಹುದು. ಅಷ್ಟು ಸುಂದರವಾಗಿರುತ್ತೆ. ಈ ಒಂದು ದೇವಾಲಯಕ್ಕೆ ನೀವು ಸಹಿತ ಬಂದು ಇಲ್ಲಿನ ಸೌಂದರ್ಯವನ್ನು ಪಡೆಯಬಹುದು. ಹಾಗೆ ಒಂದು ಶಿವಾಲಯ ದರ್ಶನ ಸಹಿತ ನಾವು ಮಾಡಿಕೊಳ್ಬೋದು. ಬಟ್ ಸ್ವಲ್ಪ ಧೈರ್ಯ ಮಾಡ್ಕೊಂಬರ್ಬೇಕಾಗುತ್ತೆ. ಭಾಳ ಎತ್ತರ ಪ್ರದೇಶದಲ್ಲಿ ಐತಲ್ಲ, ಸ್ವಲ್ಪ ಸ್ಟೆಪ್ಸ್ ಇರ್ತವೆ, ನಡ್ಕೊಂಬರ್ಬೇಕಾಗುತ್ತೆ. ಸುಮಾರು ಸ್ಟೆಪ್ಸ್ ಅವ, 400-500 ಸ್ಟೆಪ್ಸ್ ಇದ್ದಾವೆ. ಆ ಎಲ್ಲ ಸ್ಟೆಪ್ಸನ್ನು ಹತ್ತಿಕೊಂಡು ಬಂದು ಈ ಒಂದು ನಾವು ಪ್ರಕೃತಿಯ ಸೌಂದರ್ಯವನ್ನು ಪಡೆದು ಮತ್ತು ದೇವರ ದರ್ಶನವನ್ನು ಪಡೆಯಬಹುದು ನಾವು. ಇಲ್ಲಿ ನೋಡಿ ಗೈಸ್, ಯಾವ ರೀತಿ ಇದೆ ನೋಡ್ರಿ. ಇಲ್ಲಿನ ಸುತ್ತಮುತ್ತಲಿನ ಪರಿಸರ ಭಾಳ ಅದ್ಭುತವಾಗಿರುತ್ತೆ. ಇಲ್ಲಿ ನೋಡ್ಬೋದು. ಇನ್ನೂ ಸ್ವಲ್ಪ ಮೆಟ್ಲುಗಳಿವೆ. ಆ ಒಂದು ಮೆಟ್ಲು ಹತ್ತಿ ಕಾಸಿ ಈ ಒಂದು ಶಿವಾಲಯದ ಒಂದು ದರ್ಶನವನ್ನು ಪಡೆಯೋಣ. ಎಷ್ಟು ಸೈಲೆಂಟ್ ಆಗಿದೆ ನೋಡ್ಬೋದು. ಈ ಒಂದು ಬೆಟ್ಟದ ಮೇಲೆ ಇರುವಂತಹ ಒಂದು ವಾತಾವರಣ ನೋಡ್ರಿ. ಇಲ್ಲಿ ಬಂದ್ಬಿಟ್ಟು ಮಹಾಶಿವರಾತ್ರಿ, ಕಾರ್ತಿಕ ಮಾಸ ಮತ್ತು ಸೋಮವಾರದಂದು ಇಲ್ಲಿಗೆ ಸಾವಿರಾರು ಭಕ್ತರು ಬಂದು ಈ ಒಂದು ದೇವರ ದರ್ಶನವನ್ನು ಪಡೆದುಕೊಂಡು ಹೋಗುತ್ತಾರೆ. ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ಈ ಒಂದು ಸ್ಥಳ ಬಂದ್ಬಿಟ್ಟು. ಇಲ್ಲಿ ನೋಡ್ಬೋದು. ಬಟ್ ದಮ್ ಬರ್ತದೆ. ಬಟ್ ವ್ಯೂ ಮಾತ್ರ ಮಸ್ತ್ ಇರುತ್ತೆ ಮೇಲ್ಗಡೆಯಿಂದ ನೋಡಿದರೆ. ಸುತ್ತಮುತ್ತಲಿನ ಒಂದು ಪರಿಸರ, ಒಂದು ಸೌಂದರ್ಯವನ್ನು ನಾವು ಸವಿಯಬಹುದು.
ಅಂತೂ ಇಂತೂ ಕೊನೆಗೆ ನಾವು ರೀಚ್ ಆಗಿಬಿಟ್ವಿ ಈ ಒಂದು ಶಿವಾಲಯಕ್ಕೆ. ಬೆಟ್ಟದ ಮೇಲಿರುವಂತಹ ಒಂದು ಲಾರ್ಡ್ ಶಿವ ಒಂದು ದೇವಾಲಯಕ್ಕೆ ಬಂದು ಬಿಟ್ಟಿವಿ. ಇಲ್ಲಿ ನೋಡ್ಬೋದು, ಹಿಂದುಗಡೆ ಕಾಣಿಸ್ತಾ ಇದೆಯಲ್ಲ, ಇದೆ ನೋಡಿ ಬೆಟ್ಟದ ಮೇಲೆ ನೆಲೆಸಿರುವಂತಹ ಒಂದು ಶಿವಾಲಯ. ಇಲ್ಲಿ ನೋಡ್ಬೋದು ಒಂದು ಶಿವಾಲಯವನ್ನು ಹೇಗೆ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ, ಭಾಳ ಅಂದರೆ ಭಾಳ ಪ್ರಶಾಂತವಾಗಿರುತ್ತೆ ಇಲ್ಲಿ. ನೋಡೋಣ ಬನ್ನಿ. ಇಲ್ಲಿ ನೋಡಿ ಗೈಸ್, ಒಂದು ಬೆಟ್ಟ ಇಷ್ಟು ಮೇಲೆ ಎತ್ತರ ಪ್ರದೇಶದಲ್ಲಿ ಸಹಿತ ಬಂದ ಭಕ್ತರಿಗೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನೀರಿರುತ್ತೆ ಕುಡಿಯೋಕ್ಕೆ ಸಹಿತ ಇಲ್ಲಿ ನೋಡ್ಬೋದು. ಇಲ್ಲಿ ಇದೇ ಒಂದು ಶಿವಾಲಯ. ಈ ಒಂದು ಪರಮೇಶ್ವರ ಸ್ವಾಮಿ ಬಂದುಬಿಟ್ಟು ಇಲ್ಲಿ ಕಲ್ಲು ಕಾಣಿಸ್ತಿಲ್ಲ ದೊಡ್ಡದು. ಈ ಒಂದು ಕಲ್ಲಿಗೆ ಇವರು ಮೂಲತಃ ಸೃಷ್ಟಿಯಾಗಿದ್ದಾರೆ. ಒಳಗಡೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಮೂರ್ತಿ. ಈಗ ನೋಡಿದ್ರಲ್ಲ ಗೈಸ್, ಅದೇ ನೋಡಿ ಈ ಒಂದು ಬೆಟ್ಟದ ಮೇಲಿರುವಂತಹ ಒಂದು ಶಿವಾಲಯವಾಗಿದೆ. ಯಾವುದೇ ರೀತಿಯ ಪ್ರತಿಮೆ ರೂಪದಲ್ಲಿ ಇಲ್ಲಿ ಇಲ್ಲ. ಮೂಲತಃ ಈ ಒಂದು ಕಲ್ಲಿಗೆ ಸೃಷ್ಟಿಯಾಗಿದ್ದಾನೆ ಲಾರ್ಡ್ ಶಿವನವರು. ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ಇಲ್ಲಿ ನೋಡಿ ಯಾವ ರೀತಿ ಇದೆ. ಭಾಳ ಅಂದರೆ ಭಾಳ ಪ್ರಶಾಂತವಾಗಿರುತ್ತೆ. ನೀವು ಸಹಿತ ಈ ಒಂದು ಶಿವಾಲಯಕ್ಕೆ ಬಂದು ಇಲ್ಲಿ ಶಿವರ ಒಂದು ದರ್ಶನವನ್ನು ಪಡೆಯಬಹುದು. ನೀವು ಅಷ್ಟು ಸುಂದರವಾಗಿರುತ್ತೆ ಇಲ್ಲಿ. ನನಗಂತೂ ಇವತ್ತು ಈ ಒಂದು ಲಾರ್ಡ್ ಶಿವರ ಒಂದು ದರ್ಶನ ಪಡೆದು ಭಾಳ ಖುಷಿ ಆಯಿತು ನನಗೆ. ಯಾಕಂದರೆ ಇಂದು ಇಷ್ಟೊಂದು ಎತ್ತರ ಪ್ರದೇಶದಲ್ಲಿ ಹೇಗೆ ನೆಲೆಸಿರ್ಬೋದು ಅಂತ. ನೀವು ಸಹಿತ ಫ್ಯಾಮಿಲಿ ಸಹಿತ ಈ ಒಂದು ದೇವಾಲಯಕ್ಕೆ ಬಂದು ಈ ಒಂದು ಶಿವರ ಒಂದು ದರ್ಶನವನ್ನು ಪಡೆಯಬಹುದು. ಇಲ್ಲಿ ಹೇಗೆಂದರೆ ಇಲ್ಲಿನ ಭಕ್ತರು ಅವರ ಕೆಲವೊಂದು ಬೇಡಿಕೆಗಳು ಇರ್ತಾವಲ್ಲ, ಆ ಒಂದು ಬೇಡಿಕೆಗಳನ್ನು ಇಲ್ಲಿ ಬೇಡಿಕೊಂಡ್ರೆ ನೆರವೇರುತ್ತವಂತ ಇಲ್ಲಿನ ಭಕ್ತರ ನಂಬಿಕೆ ಆಗಿದೆ. ನೀವು ಸಹಿತ ಬಂದು ಈ ಒಂದು ದೇವರ ದರ್ಶನವನ್ನು ಪಡೆಯಬಹುದು. ನೀವು ಇಲ್ಲಿ ಸ್ಪೆಷಲಾಗಿ ಏನಂದರೆ ಭಾಳ ಪೀಸ್ಫುಲ್ ಆಗಿರುತ್ತೆ. ಇಲ್ಲಿ ಭಾಳ ಅಂದರೆ ಭಾಳ ಪೀಸ್ಫುಲ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವಾತಾವರಣ ಸಹಿತ ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ. ವ್ಯೂ ನೋಡ್ರಿ ಹೇಗಿದೆ. ಭಾಳ ಎತ್ತರ ಪ್ರದೇಶದಲ್ಲಿದೆ ಈ ಒಂದು ಶಿವಾಲಯ ಬಂದ್ಬಿಟ್ಟು ನೋಡ್ಬೋದು. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಇವತ್ತಿನ ಜರ್ನಿ. ಸೋಮವಾರದಂದು ಇಲ್ಲಿ ಸಾವಿರಾರು ಭಕ್ತರು ಈ ಒಂದು ದೇವಾಲಯಕ್ಕೆ ಬಂದು ಒಂದು ದೇವರ ಒಂದು ದರ್ಶನವನ್ನು ಪಡೆದುಕೊಂಡು ಹೋಗುತ್ತಾರೆ. ಇಲ್ಲಿ ಸ್ಪೆಷಲಾಗಿ ನೋಡ್ಬೋದು. ಇಲ್ಲಿ ನೋಡ್ರಿ, ವ್ಯೂಸ್ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಇಲ್ಲಿ ಹಿಂದ್ಗಡೆ ಸುತ್ತಮುತ್ತಲಿನ ಪರಿಸರವನ್ನು ನಾವು ಮನಸಾರೆ ನೋಡಬಹುದು. ಎಷ್ಟು ಸುಂದರವಾಗಿದೆ ನೋಡ್ರಿ. ಇಲ್ಲಿ ನಾವು ಬಂದು ಮೆಡಿಟೇಷನ್ ಸಹಿತ ಮಾಡ್ಕೋಬಹುದು. ಅಷ್ಟೊಂದು ಪ್ರಶಾಂತವಾಗಿರುತ್ತೆ ಇಲ್ಲಿ ವಾತಾವರಣ. ಇಲ್ಲಿ ನೋಡಿ ಗಾಯ್ಸ್,
ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗೋಣ ಬನ್ನಿ. ಸಾಹಸ ಮಾಡ್ತಾ ಇರ್ಬೇಕು ಅವಾಗ. ಇಲ್ಲಿ ನೋಡ್ರಿ ಹೇಗಿದೆ, ಭಾಳ ಅಂದರೆ ಭಾಳ ಬ್ಯೂಟಿಫುಲ್ ಆಗಿದೆ. ವ್ಯೂಸ್ ಬಂದ್ಬಿಟ್ಟು ನೀವು ಸಹಿತ ಈ ಥರ ಎಂಜಾಯ್ ಮಾಡ್ಬೋದು. ಈ ಒಂದು ಪ್ಲೇಸ್ಗೆ ಬಂದರೆ ಅಷ್ಟೊಂದು ಅದ್ಭುತವಾಗಿರುತ್ತೆ ವ್ಯೂ ಬಂದ್ಬಿಟ್ಟು. ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ದೊಡ್ಡ ಕಲ್ಲಿದೆ ನೋಡ್ರಿ ಹಿಂದ್ಗಡೆ. ಸುತ್ತಮುತ್ತಲಿರುವಂತಹ ಎಲ್ಲ ಒಂದು ಪ್ರದೇಶ ನಮಗೆ ಕಾಣಸಿಗುತ್ತೆ ಇಲ್ಲಿ ಬಂದರೆ. ಇಲ್ಲಿ ನೋಡಿ ಯಾವ ರೀತಿ ಇದೆ ಎಲ್ಲ. ಬ್ಯಾಕ್ ಸೈಡ್ ನೋಡ್ರಿ, ವ್ಯೂಸ್ ಮಾತ್ರ ಸಖತ್ತಾಗಿರುತ್ತೆ ಇಲ್ಲಿ ಬಂದರೆ. ಮೇಲ್ಗಡೆ ನೋಡ್ರಿ ಯಾವ ರೀತಿ ಇದೆ ಅಂದರೆ ವ್ಯೂ ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ಇಲ್ಲಿ ಬಂದರೆ. ಆ ಕಡೆಲ್ಲ ಇದು ಕಾಣಿಸ್ತಿದೆಯಲ್ಲ ಮುಂದ್ಗಡೆ, ಅದು ಬಂದ್ಬಿಟ್ಟು ಡೊಂಗರಾಂಪುರ ಅಂತ ಹೇಳಿದ್ನಲ್ಲ, ಅದೇ ಡೊಂಗರಾಂಪುರ. ನಾವು ಆ ಕಡೆಯಿಂದ ಬಂದಿರೋದು. ಇಲ್ಲಿ ಕಾಣಿಸ್ತಿದ್ದ ರೋಡು, ಈ ಒಂದು ರೋಡ್ ಮುಖಾಂತರ ನಾವು ಮೇಲ್ಗಡೆ ಬಂದಿರೋದು ಇದೆ ನೋಡಿ. ಈ ಕಡೆಯಿಂದ ಸುತ್ತುವರ್ಕೊಂಡು ಈ ಒಂದು ರೂಟ್ ಮುಖಾಂತರ ನಾವು ಬಂದಿರೋದು. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದುಬಿಟ್ಟು ಅಲ್ಲಿಂದ ಮೆಟ್ಲು ಹತ್ತಿಕೊಂಡು ಮೇಲ್ಗಡೆ ಬಂದು ಈ ಒಂದು ಶಿವಾಲಯಕ್ಕೆ ಬಂದು ನಾವು ರೀಚ್ ಆಗ್ಬೋದು. ಎಷ್ಟೊಂದು ಅದ್ಭುತವಾಗಿದೆ ನೋಡ್ರಲ್ಲಿ. ಈ ಕಡೆ ಎಲ್ಲ ಕಾಣಿಸ್ತಾವಲ್ಲ ಅವೆಲ್ಲ ಬಂದುಬಿಟ್ಟು ಹೊಲ. ಇದು ಸ್ವತಃ ಹೊಲ ಗದ್ದೆಗಳು. ಬಟ್ಟು ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಬಂದುಬಿಟ್ಟು ಕೃಷ್ಣಾ ನದಿ. ಈ ಒಂದು ಕೃಷ್ಣಾ ನದಿ ಮೇಲ್ಗಡೆಯಿಂದ ನಾರಾಯಣಪುರ ಡ್ಯಾಮ್ ಅಂತ ಹೇಳ್ತವಲ್ಲ, ಆ ಒಂದು ನಾರಾಯಣಪುರ ಡ್ಯಾಮ್ನಿಂದ ಈ ಒಂದು ವಾಟರ್ ಬರ್ತವೆ. ಇಲ್ಲಿ ನೋಡ್ಬೋದು ಕೆಳಗಡೆ ಅದೆಲ್ಲ ಪೂರ್ತಿ ನೀರು ಕಾಣಿಸ್ತಿದ್ದಾವಲ್ಲ, ಅದೆಲ್ಲ ಬಂದುಬಿಟ್ಟು ಕೃಷ್ಣಾ ನದಿ ನೋಡ್ರಿ. ಎಷ್ಟು ಸುಂದರವಾಗಿದೆ ನೋಡ್ರಿ ವ್ಯೂಸು. ಮೇಲ್ಗಡೆ ಬಂದರೆ ಸಿಕ್ಕಾಪಟ್ಟೆ ನೀರು ಬಂದಿದ್ದ ನದಿಯಲ್ಲಿ, ಕೃಷ್ಣಾ ನದಿಯಲ್ಲಿ. ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ಈ ಒಂದು ಸ್ಥಳಕ್ಕೆ ಬಂದರೆ. ಇಲ್ಲಿ ನೋಡಿ ಗೈಸ್, ಇದೆ ನೋಡಿ ಶಿವಾಲಯ ಯಾವ ರೀತಿ ಅಂತ ನೋಡ್ಬೋದು. ಪೂರ್ತಿ ಬೆಟ್ಟವನ್ನು ಹತ್ತುಕೊಂಡು ಬಂದರೆ ಒಂದು ಶಿವರ ಒಂದು ದರ್ಶನವನ್ನು ಪಡೆಯಬಹುದು. ಅಷ್ಟೊಂದು ಅದ್ಭುತವಾಗಿರುತ್ತೆ ಇಲ್ಲಿ. ವ್ಯೂ ನೋಡಿ ಹೇಗಿದೆ, ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ಇಲ್ಲಿ ಬಂದರೆ. ಇದು ಬಂದ್ಬಿಟ್ಟು ಕೇವಲ ಧಾರ್ಮಿಕ ಕ್ಷೇತ್ರವಾಗಿರದೆ ಪ್ರಕೃತಿಯ ಒಂದು ಮಡಿಲು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿನ ಹಲವಾರು ಗಿಡಮರಗಳು, ಸುತ್ತಮುತ್ತಲಿನ ಪರಿಸರ ಮತ್ತು ಸೌಂದರ್ಯವನ್ನು ನಾವು ಇಲ್ಲಿ ಬಂದು ನೋಡ್ಬೋದು. ಅಷ್ಟು ಸುಂದರವಾಗಿರುತ್ತೆ ನೋಡಿ. ಎಷ್ಟು ಸೈಲೆಂಟ್ ಆಗಿದೆ ಹಾಗೆ ಇಲ್ಲಿ.
ಗೈಸ್, ಈ ಒಂದು ಬೆಟ್ಟದ ಪರಮೇಶ್ವರ ಸ್ವಾಮಿಯ ಒಂದು ದೇವಾಲಯದಲ್ಲಿ ಮೇಲ್ಗಡೆ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಸಮಯದಲ್ಲಿ ಬಂದರೆ ಇಲ್ಲಿ ಅದ್ಭುತವಾಗಿರುತ್ತೆ ವ್ಯೂ. ಸುತ್ತಮುತ್ತಲಿನ ವಾತಾವರಣ ಭಾಳ ಅಂದರೆ ಭಾಳ ಪ್ರಶಾಂತವಾಗಿ ಮತ್ತು ಸೌಂದರ್ಯವಾಗಿ ನಮಗೆ ಕಾಣಸಿಗುತ್ತೆ. ಹಾಗೆ ಈ ಒಂದು ಡೊಂಗರಾಂಪುರ ಗ್ರಾಮದಲ್ಲಿರುವಂತಹ ಶ್ರೀ ಬೆಟ್ಟದ ಪರಮೇಶ್ವರ ದೇವಸ್ಥಾನದ ಒಂದು ದರ್ಶನವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದಿದ್ದೇವೆ. ಈ ಒಂದು ಸ್ಥಳ ಬಂದುಬಿಟ್ಟು ಭಕ್ತಿ, ಶಾಂತಿ ಮತ್ತು ನೆಮ್ಮದಿಗೆ ಪ್ರಸಿದ್ಧವಾದಂತಹ ಒಂದು ಸ್ಥಳ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕಾದಂತಹ ಒಂದು ಸ್ಥಳ ಆಗಿಬಿಟ್ಟಿದೆ. ಇವತ್ತಿನ ಈ ಒಂದು ಪರಮೇಶ್ವರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲೆ ಸಹಿತ ಇರಲಿ ಎಂದು ನಾನು ಈ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸುತ್ತೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.